ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ಡ್ರೈವ್ ಕಾಪಿ ಮಾಡಿದ್ರ ಡಿಕೆ ಬ್ರದರ್ಸ್, ಶ್ರೇಯಸ್ ಪಟೇಲ್ ಮತ್ತು ಸ್ನೇಹಿತರು ಮಾಡಿದಾದ್ರು ಏನು? ವಕೀಲ ಬಿಜೆಪಿ ನಾಯಕ ದೇವರಾಜೇಗೌಡ ಪೆನ್ಡ್ರೈವ್ ರಹಸ್ಯ ಬಹಿರಂಗ ಮಾಡಿದ್ದಾರೆ. ಇಂಥ ಗಲೀಜು ವಿಚಾರ ನನ್ನ ಬಳಿ ತರಬೇಡಿ ಅಂತ ಅಂದಿದ್ಯಾರು? ಆ 20 ನಿಮಿಷ ಆಗಿದಾದ್ರು ಏನು ಅನ್ನೋ ರಹಸ್ಯವನ್ನ ದೇವರಾಜೇಗೌಡ ರಿವೀಲ್ ಮಾಡಿದ್ದಾರೆ. ಕೊಟ್ಟ ಅಂತ ಕೇಳ್ತೀನಿ, ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನಾನು ನನ್ನನ್ನು ಜೆಡಿಎಸ್ ಹೇಳಿದ್ದಕ್ಕೆಲ್ಲ ನಾವು ಉತ್ತರಿಸಲು ಆಗಲ್ಲ, ಎಸ್ಐಟಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ. ವರದಿ ಬರುವವರೆಗೆ ನಮಗೆ ಗೊತ್ತು ಇರುವುದಿಲ್ಲ, ಆದ್ರೆ ಎಸ್ಐಟಿಗೆ ನಾವು ಫ್ರೀಡಂ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಇಲ್ಲ ನಿನ್ನೆ ತಾನೇ ಎಲ್ಲ ವಿಷಯಗಳನ್ನು ಕೂಡ ನಾನು ಮಾಧ್ಯಮಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಮತ್ತು ಇವತ್ತಿಗೇನು ಹೊಸ ವಿಚಾರಗಳು ಯಾವುದು ಕೂಡ ಇಲ್ಲ. ನಾವು ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತೇನಿಲ್ಲ. ಎಲ್ಲ SITನವರು ಅವ್ರ ತನಿಖೆ ನಡೆಸ್ತಾ ಇದ್ದಾರೆ. ಭಾಳ ಗಂಭೀರವಾಗಿ ಅದನ್ನು ನಾವು ಸರ್ಕಾರದಲ್ಲಿ ಅದನ್ನು ತಗೊಂಡಿದ್ದೇವೆ. ಹಾಗಾಗಿ ಅದು ಪ್ರತಿನಿತ್ಯನೂ ಕೂಡ ಏನು ನಡೆಯುತ್ತೆ ಅಂತ ಹೇಳಿ ನಾವು ಅಪ್ಡೇಟ್ ಮಾಡಿ, ನಮಗೆ ಗೊತ್ತಿರೋದಿಲ್ಲ, ನಾವು ವರದಿ ಬರೋವರೆಗೂ ನಮಗೂ ಗೊತ್ತಿರೋದಿಲ್ಲ. ಅನೇಕ ವಿಚಾರಗಳು ಅವರು ಪ್ರಾಸೆಸ್ನಲ್ಲಿ ಇರ್ತಾರೆ, ಅದನ್ನೆಲ್ಲವನ್ನು ನಾವು ಬ್ರೀಫ್ ಮಾಡೋಕ್ಕಾಗಲ್ಲ. ಅವರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ. ಡೈರೆಕ್ಟರ್, ಪ್ರೊಡ್ಯೂಸರ್, ಕಥಾನಾಯಕ ಅಂತ DCM DK ಶಿವಕುಮಾರ್ ನನ್ನ ಮೇಲೆಯೇ ಗೂಬೆ ಕೂರಿಸಿದ್ದಾರೆ. ನಾನು ಆಕ್ಟಿಂಗ್ ಮಾಡಿಲ್ಲ, ಸಿನಿಮಾ ಮಾಡಿದ್ದೇನೆ ಅಂತ ಮಾಜಿ CM ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಿ. ಈ ಪೆನ್ ಡ್ರೈವ್ನ ಸೂತ್ರಧಾರನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ. ಪಾಪ ಹೇಳ್ಕೊಂಡಿದ್ದೀರಿ. ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನೋ ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ. ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ, ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ, ಡೈರೆಕ್ಟ್ರ್ ಅವರೇ ಇರ್ತಾರೆ, ಹೀರೋನು ಅವರೇ ಇರ್ತಾರೆ, ಸ್ಟೋರಿ ರೈಟ್ರು ಅವರೇ ಇರ್ತಾರೆ. ಇತ್ತೀಚೆಗೆ ಸಿನಿಮಾದಲ್ಲಿ ಕರ್ನಾಟಕ ರಣಭೂಮಿಯಲ್ಲಿ ಪೆನ್ಡ್ರೈವ್ ಕದನ ಬಲು ಜೋರಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ HDK ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಹಿಂದೂ ಮಹಿಳೆಯರ ಬಗ್ಗೆ ಕಾಂಗ್ರೆಸ್ಗೆ ಅನುಕಂಪ SIT ತನಿಖೆ ಎಷ್ಟು ದಿನದಿಂದ ನಡೀತಾ ಇದೆ, ಈವರೆಗೂ ಅಧಿಕಾರಿಗಳು ಏನು ಹೇಳ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಸವಾಲನ್ನ ಹಾಕಿದ್ದಾರೆ. ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ. ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ, ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ, ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ಯಾರೋ ಒಬ್ರು ಒಂದು ಕುಟುಂಬಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೆ ಹಾಗಾದ್ರೆ ಅವರು ಕಾನೂನಿಗಿಂತ ಮೇಲಿದ್ದಾರಾ ಅಂತ ಸಚಿವ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ರು. ಹಾಗಾದ್ರೆ ಸಂವಿಧಾನ ಅವರಿಗಿಂತ ಕೆಳಗಿದ್ಯಾ? ಯಾವುದೋ ಒಂದು ಮನೆಗೆ ಸೇರಿದ್ದಾರೆ ಅಂದ್ರೆ ಅವರನ್ನ ಮುಟ್ಟಬಾರ್ದ? ಕಿಡ್ನಾಪ್ ಮಾಡೋಕೆ ಹೋಗಿದ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿಗೆ ಕೃಷ್ಣ ಬೈರೇಗೌಡ. ಯಾರೋ ಒಬ್ಬರು ಒಂದು ಕುಟುಂಬಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೆ ಹಾಗಾದ್ರೆ ಅವರು ಕಾನೂನಿಗಿಂತ ಮೇಲೆ ಇದ್ದಾರಾ? ಹಾಗಾದ್ರೆ ಸಂವಿಧಾನ ಅವ್ರಿಗಿಂತ ಕೆಳಗಡೆ ಇದೆಯಾ? ದೇಶದಲ್ಲಿ ಬೇರೆಯವರು ಎಲ್ಲರಿಗೂ ಲಾಗು ಆಗುವಂತ ಕಾನೂನು ಇವ್ರಿಗೂ ಆಗಬೇಕಾ ಬೇಡವಾ? ಯಾವುದೋ ಒಂದು ಮನೆಗೆ ಸೇರಿದ್ದಾರೆ ಅಂಥೇಳಿ ಅವ್ರಿಗೆ ಕಾನೂನು ಮುಟ್ಟಲೇಬಾರ್ದು. ಹಾಗಾದ್ರೆ ಏನು ಅವರನ್ನ ಮುಟ್ಟಿದ್ರೆ ಯಾಕೆ ಪ್ರಜ್ವಲ್ ಮತ್ತೆ ರೇವಣ್ಣ ಅವ್ರನ್ನ ಮಾತ್ರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ
ಇನ್ಯಾರನ್ನ ಮಾಡಬೇಕು? ಕಿಡ್ನಾಪ್ ಮಾಡೋಕ್ಕೆ ಹೋಗಿದ್ದು ಯಾರು? ಈ ಪ್ರಕರಣ ನಡೆಸಿದ್ದು ಯಾರು? ಅವ್ರನ್ನ ಬಿಟ್ಬಿಟ್ಟು ಯಾರನ್ನ ದಾರಿಯಲ್ಲಿ ಹೋಗೋರ್ನ